ಇವತ್ತು ಸರ್ ಹೇಳ್ರು ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಹೇಳ್ರಿ. ಯಬ್ಬಾ ಸಾಕು ಹಿಡ್ರಿ, ಅಲ್ಲಿಂದ ಓಡಿ ಬರ್ಕರ್ ಸಾಕು ಇದೆ. ಈ ಮನುಷ್ಯನ ಹೇಳ್ರಿ ಮುಂಚೆ ನಿನ್ನೆ ಹೇಳ್ರಪ್ಪ ಅಲ್ಲಿ ನಾಟಕ ಇತ್ತು ಬಾ ಮಾರೆ ಅನ್ಕೊಂಡು ಹೇಳ್ರಿ, ನಿಂಗೆ ಒಳ್ಳೆ ಪಾಠ ಕೊಡುವ ಮಾರೆ ಅಂದ್ರೆ ಅದಕ್ಕೆ ನಾನು ಹೊರಗೆ ಬರ್ಕ ಶಾಲೆಯಿಂದ ನಾನು ಬ್ಯಾಗ್ ಹೆಂಗೆ ಊಟದ ಬಿಡಂಗೆ ಬ್ಯಾಗ್ ಹೆಂಗೆ ಹೊರಗೆ ಬಿಸಾಕ್ದೆ. ಅದು ನಾ ಹೊರಗೆ ಹೋಗ್ಬೋದು ಹೆಂಗೆ ಸೋರದು ಹುಚ್ಚು ಬತ್ತಂದು ಹೇಳಿದೆ. ಅದ್ರ ಮೇಲೆ ನಮ್ಮ ಕ್ಲಾಸ್ ಮಕ್ಕಳ ಕಿಟಿ 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 ಕಿಟಿನೇ ಕೆಡ್ತಾಳೆ. ಹಂಗಾಗಿ ಸಿಟ್ಟು ಬಂದು ಸೋರ್ ಓಡ್ 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 ಅಂದ್ರೆ ನಾನು ಅಲ್ಲಿ ಸಿದ್ದು ಓಡಿ ಬಂದೆ ಅಲ್ಲ, ಕಡೆ ಡೈರೆಕ್ಟ್ ಕಡೆ ಇಲ್ಲೇ ಬಂದೆ. ಇಲ್ಲ ಕಂಬತ್ತಿ ಒಬ್ಬರು ಇಲ್ಲ ಮಾರೆ, ಯಾರು ಇದ್ರ ಎಲ್ಲ ಹೊರ ಮಾರೆ, ಒಬ್ರು ಇಲ್ಲ. ಅಲ್ಲೊಬ್ಬ ಬತ್ತಿದ್ದ ಮಾರೆ, ಬೇಗ ಬಾ ಮಾರೆ ಬೇಗ ಬಾ. ಒಬ್ಬಲ್ಲ ಇಬ್ರು ಬರ್ತಾರೆ, ದೊಡ್ಡ ಚಿಕ್ಕ ಇಬ್ರು ಬರ್ತಾ ಇದ್ರು ಮಾರೆ, ಬೇಗ ಬನ್ನಿ ಮಾರ್ರೆ. ನೀನು ಬಿಗ್ ಬಾಸ್ ಕಾಣ್ತೀಯನಾ? ಯಾರು ವಿನ್ ಆಯ್ತು ನಿನ್ ಪ್ರಕಾರ? ನನ್ನ ಪ್ರಕಾರ ಗಿಲ್ಲಿ ವಿನ್ ಆಯ್ಕ. ಎಲ್ಲರೂ ಒಳ್ಳೆ ಆಡ್ತಾರೆ, 6 ಜನ ಇದ್ರು ಮಾರ. ಈಗ ನನ್ನ ಪ್ರಕಾರ ಇತ್ತು ಗಿಲ್ಲಿ ವಿನ್ ಆಗು ಕನ್ಫರ್ಮ್. ಆರ್ ಸೆಕೆಂಡ್ ಪ್ಲೇಸ್ ಮಾತ್ರ ಇತ್ತು ನನ್ನ ರಕ್ಷಿತಂಗೆ ಬರ್ಕ ಮಾರ. ನಮ್ದು ಪುಟ್ಲದವಳಲ್ಲ ಮಾರೆ, ಮಂಗಳೂರು. ಮತ್ತೆ ಒಳ್ಳೆ ಆಡ್ತಿದ್ರು ಮಾರೆ. ಈಗ ಪ್ರಮೋಷನ್ ವಿಡಿಯೋ ಅಂತ ಮಾಡ್ಕ ಮಾರ. ಈಗ ಹಾ ಇವ ಬೈದ ಕಾಣ, ಎಷ್ಟು ಗಂಟೆ ಬಂದ? 3 ಗಂಟೆಗೆ ಹೋಗಿದೆ. ಹೌದಾ? ಮಾಷಿನ ಫೋನ್ ಮಾಡ್ದ? ನೀ 3 ಗಂಟೆ ಒಪ್ಕೊಳ್ಳದ? ನಂಗೆ 3 ಒಪ್ಕೊಳ್ಳದ. ಅದಿರ್ಲಿ, ನಿಂಗೆ ಇವತ್ತು ಕ್ಲಾಸ್ ಐತಾ? ಹೌದು, ಸ್ಪೆಷಲ್ ಕ್ಲಾಸ್. ಮತ್ತೆ ಬ್ಯಾಗ್ ಇಲ್ಲೇ ಇತ್ತು, ಮನೆಗೆ ಇಟ್ಟು ಬರ್ಲಿಲ್ಲ, ಕತಿ ಅಂತ ನಿಂದು? ಶಾಲೆಗೆ ಸರ್ ಹತ್ರ ಹುಚ್ಚು ಅಂತ ಹೇಳಿ ಊಟದ ಬೇಡ ಬ್ಯಾಗ್ ಹೊರಗೆ ಬಿಸಾಕಿ ಸೀದಾ ಓಡಿ ಬಂದೆ. ಓದ್ಯವ್ರ ಮತ್ತೆ ಒಳಗೆ ಹೊಯ್ಲಿಲ್ಲ ಹುಚ್ಚ ಇಟ್ಕೊಂಡು? ಕತಿಗಾನ ಆಯ್ತು ಗಡ ನಿಂದೀಗ. ಮಾಸ್ಟರ್ದು ಫೋನ್ ಬಂದಾಯ್ತು ನಾವು ಮನೆಗೆ. ನಿಂಗೀಗ ಮನೆಗೆ ಹೋದಲ್ಲಿತ್ತಲ್ಲ ದೊಡ್ಡಪ್ಪಯ್ಯ ಒಳ್ಳೆ ಕಟ್ಟಪ್ಪನ ಕಣ ದೊಣ್ಣ ಹಿಡ್ಕೊಂಡು ಗ್ಯಾಂಗ್ ನೀನು ಬೆನ್ ಚರ್ಮ ಹೋಡಿ ಮಾಡ್ತೀರಿ. ಈಗ ಅದು ಹೊಯ್ಲಿ, ನಾಳೆ ಇವನಿಗೆ ಶಾಲೆಗೆ ಮಾತ್ರ ಮಾಸ್ಟರ್ ಬೆನ್ ಹೊಡಿ ಮಾಡೋದು ಗ್ಯಾರಂಟಿ. ಮತ್ತೆಂತಲ್ಲ ಕಾಣ ಹೆಂಗ್ ಗೊತ್ತಾ ಮಾಸ್ಟ್ರು? ಏನೋ ಇಲ್ವಾರ ಎಷ್ಟು ನೀನು ಅಲ್ಲ ಎಂತ 2 ಟ್ಯಾಂಕಿ ಹಾಕುವಷ್ಟು ನೀರು ಕುಡ್ದಿದ್ಯಾನಾ? ನಿಂಗೆ 2 ದಿನ ಬೇಕಾಯ್ತಾನ ಹುಚ್ಚ ಇಟ್ಕೊಂಡು ಬಪ್ಪಕ್ಕೆ. ಖಂಡಿತ ಹೇಳ್ತಾ ಮಾರ, ನಿಂಗೆ ರಜೆ ಕಣ್ಕೊಂಡು ಬರ್ತಿತ್ತು ಮಾರ ನಾಟಕಕ್ಕೆ. ನೀನು ಮಹೇಶ್ ಅಣ್ಣ ಹೆಸರು ಹೇಳ್ಕೊಂಡು ಕೇಳ್ತಿದ್ದಿತ್ತ ನಾಟಕ ಟ್ರೈ ಹೌದಾ? ಅದು ಇಲ್ವಾ ನೀನ್ ಇದಕ್ಕಂತ ಬಿಗ್ ಬಾಸ್ ಕಾಣ್ತೀಯ? ಹೌದಾ? ನಿನ್ ಪ್ರಕಾರ ಯಾರು ವಿನಾಯಕ? ಗಿಲ್ಲಿ ವಿನಾಯಕ. ಎಲ್ಲ ಕಡೆ ಗಿಲ್ಲಿ ಅಂಬುದು ಮಾರ. ನಾವು ಈಗ ಒಂದೇ ಮಂಗಳೂರಿನವಳ ನಮ್ಮವಳು ಅದೇ ಬರ್ಕಲ್ದೆ. ನಾವ್ ಎಂತ ಮಾಡ್ಕೊಂಡು ಹೇಳ್ರಿ, ಇವತ್ ನಾಟಕ ಪ್ರಾಕ್ಟೀಸ್ ಬೇಡ. ಮಹೇಶ್ ಅಣ್ಣ ಬತ್ಲ, ಅವನಿಗಂತೂ ಬೆನ್ನು ಒಂಬ್ರಪ್ಪ ಎಲ್ಲೆಲ್ಲ ಗೊಬ್ಬರ ಹೊತ್ವ ಸಾಕಾಯ್ತು, ಅವ ಬತ್ಲಂಬ್ರ. ಇವತ್ ನಾವ್ ಎಂತ ಮಾಡ್ಕೊಂಡ್ ಹೇಳ್ರಿ, ಈಚೆ ಬನ್ನಿ ಹೇಳ್ತೆ. ಇವತ್ತು ನಾವು 3 ಜನ ಎಂತ ಮಾಡ್ಕೊಂಡ್ ಹೇಳ್ರೆ, ಗಿಲ್ಲಿಗೆ ಒಂದು ಪ್ರಮೋಷನ್ ವಿಡಿಯೋ ಮಾಡುವ, ಅವರಿಗೆಲ್ಲ ಓಟ್ ಹಾಕಂದೇಳ ಅಕ್ಕ. ನಾನೀಗ ಪಟ ಗಿಟ್ಟ ಪೂರ ತಯಾರು ಮಾಡ್ಕೊಂಡ್ ಬಂದಿದ್ದೆ. ಈಗ ಪಟ ಹಿಡ್ಕೊಂಬೋದು ಅಕ್ಕ, ಇಬ್ಬರಿಗೂ ಪ್ರಮೋಷನ್ ಮಾಡ್ಕೊ. ಈಗ ಗಿಲ್ಲಿ ವಿನ್ನ ಇಲ್ಲಿ, ರಕ್ಷಿತಾ ವಿನ್ನ ಇಲ್ಲಿ. ನಮ್ಗೆ ಯಾರು ವಿನ್ನರ್ ನಮ್ಗೆ ಖುಷಿಯೇ ಒಟ್ಟು ಅಲ್ಲ ಬಾರಿ. ಯಾಕಂದ್ರೆ ಅವ್ರು ಭಾರಿ ಖುಷಿ. ಗಿಲ್ಲಿ ಅಂತೂ ಭಾರಿ ಒಂದು ಬಡವ ಅಂದ್ರೆ ಬಡತನ, ಒಂದು ರೈತರ ಮಗ, ಕೆಳಮಟ್ಟದಿಂದ ಅವನು ಮೇಲ್ಮಟ್ಟಕ್ಕೆ ಬಂದವ, ತುಂಬಾ ಕಷ್ಟಪಟ್ಟಿದ್ದ ಜೀವನ. ಅವ ವಿನ್ನರ್ ನಮ್ಗೆ ಭಾರಿ ಖುಷಿ ಆಗ್ಬೋದು. ರಕ್ಷಿತನು ಹಾಗೆ, ಅವಳು ಹುಟ್ಟಿದ್ದು ಮಂಗಳೂರಂಗಾರು ಕೂಡ ಇಲ್ಲೆಲ್ಲ ಅವಳು ಬೊಂಬಾಯಿದ್ದಾಳು. ಆದ್ರೆ ಅವ್ರು ಇಲ್ಲಿಂದ ಕನ್ನಡ ಕಲ್ತು ಕಾಣೋ ಒಳ್ಳೆ ರೀತಿ ಮಾತಾಡ್ತಾರಲ್ಲ. ಅದೇ ಇಲ್ಲಿ ಹುಟ್ಟಿದವರೆಲ್ಲ ಕೆಲವರೆಲ್ಲ ಕನ್ನಡ ಮಾತಾಡ್ಕೊಂಡು ನಮ್ಗೆ ಬೇಜಾರಾಗ್ತದೆ. ಮಮ್ಮಿ ಡ್ಯಾಡಿ ಪ್ಲೀಸ್ ಗಿವ್ ಮೀ ವಾಟರ್ ಅಂತ ಹೇಳ್ಕೊಂಡು ಇಲ್ಲೇ ಹೊಡೆದಾರ ಮಾರ. ಕನ್ನಡ ಸಂಕಟ ಮಾತಾಡೋದಿಲ್ಲ. ಆದ್ರೆ ಅವಳು ಕಾಣ ಒಳ್ಳೆ ಕನ್ನಡ ಮಾತಾಡೋದಲ್ಲ. ಅವಳಿಗೆ ಮುಂಚೆ ಎಲ್ಲ ಕಾಣ ಯೂಟ್ಯೂಬ್ ಹಂಗ ಟ್ರೋಲೆಲ್ಲ ಮಾಡಿದ್ರು. ಆದ್ರೆ ಈಗ ಕಾಣ ದೇವ್ರು ಎಂತ ಒಳ್ಳೆ ಸ್ಥಾನ ಕೊಟ್ಟರು ಕಾಣಲ್ಲ. ಒಳ್ಳೆದೇ ಸಪೋರ್ಟ್ ಮಾಡ್. ನಮಗೂ ಹೋದೆ ಗಿಲ್ಲಿಗೆ ಮತ್ತೆ ರಕ್ಷಿತ ನಾನು ಪಟ ಗಿಟ ಬರೋದು ತಯಾರು ಮಾಡ್ಕೊಂಬಂದಿ ಕಾಣಿ. ಈ ಕಣ ಗಿಲ್ಲಿ ಪಟ ನಾನು ಈಚೆ ಬರ ಈ ಕಣ ಇದು ಗಿಲ್ಲಿದ ಹಿಡ್ಕ ಗಿಲ್ಲಿ ಪಟ ಹಿಡ್ಕ ಇದು ರಕ್ಷಿತನ ಪಟ. ಈಚೆ ಹಿಡ್ಕೊ ಅವನ ಬದಿ ಆಚೆ ಹಿಡ್ಕೊ. ಇದು ರಕ್ಷಿತನ ಪಟ. ಈಗ ಗಿಲ್ಲಿ ರಕ್ಷಿತನ ಪಟ 2 ಇತ್ತು. ನಾನೀಗ ಇತ್ತಲ್ಲ ಒಳ್ಳೆ ಪೊಂಚಡಿ ಎಲ್ಲ ಹೊಡಿತೆ. ನೀವೆಲ್ಲ ಗೊಟ್ಟಿ ಬಬ್ಬಿ ಹಾಕು ಅಕ್ಕ. ಟಾಮ್ಟಿ ಬಿಟ್ಟು ಬಂದೇನ ಮನೆ ಹಿಂಗೆ. ನೀ ಟಾಮ್ಟಿ ತಗೊಂಬರ್ಕಿ ಬಡ ಬಡಿಲಕ್ಕೆ ಇತ್ತು ಮಾರ. ಈಗ ಅಕ್ಕ ಈಗ ನಾನೀಗ ಡೈಲಾಗ್ ಬರ್ಕೊಂಡು ಬಂದಿದ್ದೆ. 1-2 ನಿಮಿಷ ಬ್ರೇಕ್ ಕೊಡುವ. ಡೈಲಾಗ್ ಸಮ ಕಾಣಿ ಈಚಿ ಬಾಯಿ, ನೀ ಬೆನ್ನು ಹಾಕ್ಬೇಡಿ ಈಚಿ ಕಾಣ. ಡೈಲಾಗ್ ಸಮ ಬಾಯ್ಪಾಠ ಮಾಡುವಕ್ಕ ಸಮ ಕಳ್ಕೊ ಕಾಣ. ಕಾಂತ ಈಗ ಇದೀದ ಕಾಂತೆ ಟಮ್ 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 ಟ ಏಟು ಟಮ್ 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 ಟ ಏಟು ಟಮ್ 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 ಟ ಏಟು ಆಕಾಶದಲ್ಲಿ ಕಾಣುತ್ತೆ ಸ್ಟಾರು, ಆಕಾಶದಲ್ಲಿ ಕಾಣುತ್ತೆ ಸ್ಟಾರು. ಟಮ್ 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 ಟ ಏಟು
ಈಗ ಬಿಗ್ ಬಾಸ್ ಗೆಲ್ತಾನೆ ಕಾಣೋ. ಬಿಗ್ ಬಾಸ್ ಒಂದೇ ಸಾರಿನೋ ನಾವು ಒಟ್ಟಾಗಿ ಗೆಲ್ಸ್ಬೇಕು ಕಾಣೋ. ಗಿಲ್ಲಿಯ ಗೆಲುವು ನಮ್ದೇನಪ್ಪ, ಕಣ್ಣು ಹಾಕಿ ಹೊಟ್ಟೆ ಕಿಚ್ಚು ಪಡ್ಬೇಡ್ರಪ್ಪ. ಬಡವರ ಮನೆ ಮಕ್ಕಳು ಬೆಳಿಬೇಕಪ್ಪ. ಸ್ವಾಮಿ ಇಂಥವ್ರು ಭೂಮಿ ಮೇಲೆ ಇರ್ಬೇಕಪ್ಪ. ಅಣ್ತಮ್ಮ ಗಿಲ್ಲಿನೇ ಕಾಣೋ. ಹಾಯ್ ನಮಸ್ಕಾರ. ನಾನು ಹೇಳು ಮತ್ತೆ ಅಂತ ಅಲ್ದೆ, ಬಿಗ್ ಬಾಸ್ ಮುಗಿತೆ ಬಂತು. ನಮ್ಮ ರಕ್ಷಿತಾ ತಂಗಿಯವರು ನಮ್ಮ ಗಿಲ್ಲಿ ಅಣ್ಣವ್ರು ಈಗ ಫೈನಲ್ ಆಗಿದ್ರು. ಅವ್ರಿಬ್ರು ನಾವು ಗೆಲ್ಸಕ್ಕನ್ನು ಭಾರಿ ಪ್ರಯತ್ನ ಮಾಡ್ತಾ ಇತ್ತು. ನೀವು ಬೇಗ ಜಿಯೋ ಹಾಟ್ಸ್ಟಾರಿಗೆ ಹೋಯ್ನಿ, ಅವ್ರಿಬ್ರಿಗೂ ವೋಟ್ ಮಾಡಿ. ವೋಟ್ ಫಾರ್ ಗಿಲ್ಲಿ, ವೋಟ್ ಫಾರ್ ರಕ್ಷಿತಾ, ವೋಟ್ ಫಾರ್ ಗಿಲ್ಲಿ, ವೋಟ್ ಫಾರ್ ರಕ್ಷಿತಾ. ಥ್ಯಾಂಕ್ ಯು.